ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತಿಂದು ವಿಡಿಯೋ ಅಂತಂದರೆ ಟ್ರೇಡಿಂಗು. ಫ್ರೆಂಡ್ಸ್, ಟ್ರೇಡಿಂಗು ಫಸ್ಟ್ ಆಫ್ ಆಲು ಟ್ರೇಡಿಂಗು ಹೆವಿ ರಿಸ್ಕು. ಇದು ಎಜುಕೇಷನ್ ಪರ್ಪಸಿಂದ ಹೇಳ್ತಾ ಇದ್ದೀನಿ. ನೀವು ಟ್ರೇಡಿಂಗಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಫಸ್ಟು ನಿಮ್ಮದು ಸೈಕಾಲಜಿ ಚೆನ್ನಾಗಿರಬೇಕು, ಆಮೇಲೆ ಮನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿರಬೇಕು, ರಿಸ್ಕ್ ರಿವಾರ್ಡ್ ಚೆನ್ನಾಗಿರಬೇಕು. ಇವೆಲ್ಲ ಚೆನ್ನಾಗಿದ್ದರೆ ಮಾತ್ರ ಟ್ರೇಡಿಂಗ್ ಮಾಡೋಕ್ಕಾಗೋದು. ಸೆಟಪ್ಪು 100% ಆ್ಯಕ್ಯುರಸಿ ಇರೋ ಇದು ಸ್ಟ್ರಾಟಜಿ 90% ಇರುವಂಥ ಸ್ಟ್ರಾಟಜಿ ಇದ್ರೂ ನೀವು ಸಕ್ಸಸ್ ಆಗೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ಸೈಕಾಲಜಿ ಚೆನ್ನಾಗಿಲ್ಲ ಅಂತಂದರೆ ನೀವು ಎಷ್ಟೇ ಒಳ್ಳೆ ಸ್ಟ್ರಾಟಜಿ ಇಟ್ಕೊಂಡ್ರೂ ಅದು ಪಾಸ್ ಆಗೋಲ್ಲ. ಯಾಕೆಂದರೆ ನೀವು ನೋಡಿ, ನಾನು ಯಾವಾಗಲೂ ಪುಟ್ ಸೈಡ್ಗೆ ತೊಗೊಳ್ಳೋದು. ನಂದು ಎಲ್ಲ ವೀಡಿಯೋನ ನೋಡ್ಕೊಬನ್ನಿ. ಪುಟ್ ಸೈಡ್ಗೆ ತೊಗೊಳ್ಳೋದು. ನಾನು ಒಂದು ಸೈಡ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೀವು ಯಾವಾಗಲೂ ಅಷ್ಟೇ, ಯಾವ್ದಾರು ಒಂದು ಸೈಡ್, ಕಾಲ್ ಸೈಡ್ ಅವ್ರ ಪುಟ್ ಸೈಡ್ ಒಂದು ಸೈಡ್ ಫಿಕ್ಸ್ ಆಗಿಬಿಡಿ. ಮಾರ್ಕೆಟ್ ಎಲ್ಲರೂ ಹೋಗಲಿ. ನೋಡಿ, ಈ ಪಿಂಕ್ ಲೈನ್ ಮೇಲೆ ಹೋದರೆ ನಮ್ಮದಲ್ಲ, ಅದು ಎಷ್ಟಾದರೂ ಮೂವ್ ಹೋಗಲಿ. ಅಪ್ ಸೈಡು ಡೌನ್ ಸೈಡು ನಾವು 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಈ ಕೆಳಗಡೆ ಪಿಂಕ್ ಲೈನ್ನ ಕ್ಲೋಸ್ ಆದರೆ ನಾನು ಪುಟ್ ಸೈಡ್ಗೆ ಎಂಟ್ರಿ ತೊಗೋತೀನಿ. ಏನಕ್ಕಪ್ಪ ರೀಸನ್ ಅಂದರೆ ಇಲ್ಲಿ ಕನ್ಸಲ್ಟೇಷನ್ ಐತೈತೆ. ಈ ಕನ್ಸಲ್ಟೇಷನ್ ಕೆಳಗಡೆ ಕ್ಲೋಸ್ ಆದರೆ ಒಂದು ಒಳ್ಳೆ ಡೌನ್ ಮೂವ್ ಇರ್ತದೆ ಅಂತ ನನ್ನ ಅನಿಸಿಕೆ. ಇಷ್ಟೊಂದು ಕೆಳಗಡೆ ಬಿದ್ದೈತೆ, ಇನ್ನೂ ಕೆಳಗಡೆ ಬೀಳ್ತದೆ ಮಾರ್ಕೆಟು. ಹೇಳೋಕ್ಕಾಗಲ್ಲ. 1%, 2%, 3%, ಎಷ್ಟು ಪರ್ಸೆಂಟ್ ಬೇಕಾದ್ರೂ ಬಿಡ್ಬೋದು. ಅದು ಮನುಷ್ಯನ ಸೈಕಾಲಜಿ ಮೇಲೆ ಇರ್ತದೆ. ಮನುಷ್ಯ ಯಾವ ಥರ ಇದು ಮಾಡ್ಕೊಂಡಿರ್ತಾನೆ ಆ ಥರನೇ. ನಿಮ್ಮದು ಮೆಂಟಾಲಿಟಿ ಕರೆಕ್ಟಾಗಿದ್ದು, ನಿಮ್ಮ ಸೈಕಾಲಜಿ ಕರೆಕ್ಟಾಗಿದ್ದರೆ ಮಾತ್ರ ಟ್ರೇಡಿಂಗ್ ಮಾಡ್ಬೋದು. ಟ್ರೇಡಿಂಗಲ್ಲಿ 95% ಜನ ದುಡ್ಡು ಕಳ್ಕೊತಾರೆ. 95% ಜನ ದುಡ್ಡು ಕಳ್ಕೊತಾರೆ. ಸೆಬಿನೇ ಹೇಳೈತೆ 95% FMO ಮಾಡಬೇಡಿ, ಸ್ಟಾಕ್ಸು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಆದರೂ ಕೇಳಲ್ಲ ಜನ. ಯಾಕೆ ಅಂದರೆ ಇದರಲ್ಲಿ ಬೇಗ ಪ್ರಾಫಿಟ್ ಆಯ್ತದೆ, ಡೈಲಿ ಇನ್ಕಮ್ ಬರ್ತಾ ಇರ್ತದೆ ಇಂಟ್ರಾಡೇ ಮಾಡಿದ್ರೆ. ಲಾಂಗ್ ಟರ್ಮಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ ಈ ಇಂಟ್ರಾಡೇ ಮಾಡೋದ್ರಿಂದ ಏನು ಸಮಸ್ಯೆ ಆಯ್ತದೆ ಅಂತಂದರೆ, ಆಲ್ಮೋಸ್ಟ್ ಅಲ್ಲೂ 100ಕ್ಕೆ 95 ಜನ ಲಾಸೇ ಆಯ್ತವ್ರೆ. ಇನ್ನು 5 ಜನ, ಆ 100 ಜನದಲ್ಲಿ 95 ಜನ, ಇನ್ನೇನು 5 ಜನ ಅವರೇ, ಆ 5 ಜನ ಈ 195 ಜನ ದುಡ್ಡು ಅವ್ರು ತಗೋಯ್ತೈತೆ. ಇಷ್ಟೇ ಲಾಜಿಕ್ಕು. ನೀವು ಆ 5 ಜನದಲ್ಲಿ ಇರಬೇಕು ಅಷ್ಟೇ, ಇನ್ನೇನಿಲ್ಲ. ಏನಪ್ಪ ಸೈಕಾಲಜಿ? ನೀವು ಒಂದು ಟ್ರೇಡ್ ಫಿಕ್ಸ್. ಈಗ ನಾನು ಪುಟ್ ಸೈಡ್ಗೆ ಅಂತ ಯಾವಾಗೂ ಫಿಕ್ಸ್ ಆಗಿರ್ತೀನಿ. ಮಾರ್ಕೆಟು ಇಲ್ಲಿ ಕೆಳಗಡೆ ಕೆಳಗಡೆ ಇರೋ ಪಿಂಕ್ ಲೈನ್ನ ಕ್ರಾಸ್ ಮಾಡಿದ್ರೆ ಪುಟ್ ಸೈಡ್ಗೆ ಅಂತ ಅಂದ್ಕೊಂಡಿರ್ತೀನಿ. ಕೆಲವರೆಲ್ಲ ಏನು ಮಾಡ್ತಾರೆ, ಈ ಮೇಲ್ಗಡೆ ಇರೋ ಪಿಂಕ್ ಲೈನ್ ಕ್ರಾಸ್ ಆದಕ್ಕೆ ಅಪ್ ಸೈಡ್ ತೊಗೋತಾರೆ. ಅದೊಂದು ಚೂರು ಕೆಳಗಡೆ ಬಂದ ತಕ್ಷಣ ಡೌನ್ ಸೈಡ್ ತೊಗೋತಾರೆ. ಮತ್ತೆ ಅಪ್ ಸೈಡ್ ತೊಗೊಳ್ಳೋದು, ಮತ್ತೆ ಡೌನ್ ಸೈಡ್ ತೊಗೊಳ್ಳೋದು. 1 ಲಾಟ್ ತೊಗೊಂಡಿರೋದು 3-4 ಲಾಟ್ ತೊಗೊಬಿಡೋದು. ಈ ಥರ ಎಲ್ಲ ಮಾಡಿ ಕೊನೆಗೆ ಅಕೌಂಟು ಝೀರೋ ಮಾಡ್ಕೋತಾರೆ. ಕೊನೆಗೆ ಅವರು ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕೂ ಆಗೋದಿಲ್ಲ. ಒಂದು ರಿಸ್ಕು ರಿವಾರ್ಡು ಎರಡೂ ಕರೆಕ್ಟಾಗಿರಬೇಕು. ನೀವು ₹1 ಲಾಸ್ ಮಾಡ್ಕೋತಾ ಇದ್ದೀರಿ ಅಂದರೆ ಮಿನಿಮಮ್ ₹2 ಪ್ರಾಫಿಟ್ ಮಾಡ್ಕೊಳ್ಳೋ ಥರ ಇರಬೇಕು. ನೋಡಿ, ಇವಾಗ ಅಪ್ ಸೈಡ್ ಮೂವ್ ಆಗೋಯ್ತು. ನನಗೆ ಎಂಟ್ರಿನೇ ಇಲ್ಲ, ಮುಗೀತು, ಟ್ರೇಡೇ ಇಲ್ಲ ಇವತ್ತು. ಓಕೆ, ಪರವಾಗಿಲ್ಲ. ಆ ಪಿಂಕ್ ಲೈನ್ ಕ್ರಾಸ್ ಆಯಿತು, ಅಪ್ ಸೈಡ್ ಮೂವ್ ಆಯ್ತದೆ, 1000 ಪಾಯಿಂಟ್ ಮೂವ್ ಆಗಲಿ, ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಥರ ಮೆಂಟಾಲಿಟಿಲಿ ಇಲ್ಲ. ಆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಕ್ಲೋಸ್ ಆಯಿತು, ನೋಡುವೈರು, ಒಂದು ಎಂಟ್ರಿ ತೊಗೊಂಡೇ ಬಿಡುವೈರು, ಅಲ್ಲಿವರೆಗೂ ಹೋಯ್ತದೆ. ನೀವು ಒಂದು ಸೈಡ್ ಫಿಕ್ಸ್ ಆದಮೇಲೆ ಡಿಸಿಪ್ಲಿನ್ ಅನ್ನೋದು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅಷ್ಟು ಇಂಪಾರ್ಟೆಂಟ್ ಅಂದರೆ, ಮನುಷ್ಯ ಡಿಸಿಪ್ಲಿನ್ ಆಗಿದ್ದರೆ ಅವನು ಫೇಲ್ಯೂರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವನು ಡಿಸಿಪ್ಲಿನಾಗೆ ಯಾರಿರ್ತಾರೆ ಅವ್ರಿಗೆ ಮಾರ್ಕೆಟ್ ರಿವಾರ್ಡ್ ಮಾಡೇ ಮಾಡ್ತದೆ. ನೀವೇನೋ ಒಂದು ಅಂದ್ಕೊಂಡಿರ್ತೀರಿ, ನಾವು ಅಂದ್ಕೊಂಡಂಗೆ ಹಿಂಗೆ ನಡೆದ್ರೆ ತೊಗೋತೀನಿ, ಇಲ್ಲ ಅಂದರೆ ತೊಗೊಳ್ಳಲ್ಲ. ನಾನು ಯಾವಾಗ ಪುಟ್ ಸೈಡೇ ಇರ್ತೀನಿ. ಇಲ್ಲದೆ ನಾನು ಇವಾಗ ನಾನೇನಾದರೂ ಕಾಲ್ ಸೈಡ್ಗೆ ಇದ್ದಿದ್ರೆ, ಈ ಕ್ಯಾಂಡ್ಲು, ಈ 15 ಮಿನಿಟ್ ಟೈಮ್ ಫ್ರೇಮ್ ಕ್ಯಾಂಡ್ಲು ಅಪ್ ಸೈಡ್ಗೆ ಕ್ಲೋಸ್ ಆದರೆ, ಆ ಪಿಂಕ್ ಲೈನ್ ಮೇಲೆ ಕ್ಲೋಸ್ ಆದರೆ, ನಾನು 100ಗೆ 200% ಲಾಸ್ ಆಗಲಿ ಲಾಭ ಆಗಲಿ ಎಂಟ್ರಿ ತೊಗೋತಿದ್ದೆ. ಕೆಲವರೆಲ್ಲ ಏನು ಮಾಡ್ತಾರೆ, ಇಷ್ಟೊಂದು ಕೆಳಗಡೆ ಬಿದ್ದದೆ, ಮೇಲಕ್ಕೆ ಹೋಯ್ತದ, ಹೋಗಲ್ಲ ಬಿಡು. ಇಲ್ಲದ್ರೆ ಇಷ್ಟೊಂದು ಒಂದು 2-3 ಕ್ಯಾಂಡ್ಲು ಮೇಲಕ್ಕೆ ಹೊಂಟೋಗೈತೆ, ಇನ್ನೇ ಮೇಲಕ್ಕೆ ಎಲ್ಲೋಯ್ತದೆ, ಹೋಗಲ್ಲ ಬಿಡು. ಈ ಥರ ಮೆಂಟಾಲಿಟಿಲಿ ಇರ್ತಾರೆ. ನೋಡಿ, ಈ ಕ್ಯಾಂಡ್ಲು ಮಿನಿಮಮ್ ಇಲ್ಲ ಅಂದ್ರೂ ಇನ್ನೂ 7 ನಿಮಿಷ ಐತೆ. 7 ನಿಮಿಷದಲ್ಲಿ ಇದೇನೋ ಕ್ಲೋಸ್ ಆದರೆ ಈ ಕ್ಯಾಂಡ್ಲು ಕೆಳಗಡೆನೇ ಸ್ಟಾಪ್ ಲಾಸ್ ಇಟ್ಕೊಂಡು ಟಾರ್ಗೆಟು ನೆಕ್ಸ್ಟು ಪ್ರೀವಿಯಸ್ಸು ಸ್ವಿಂಗ್ ಆಯ್ತು. ಆ್ಯಕ್ಚುಲಿ ಅದೇ ಟಾರ್ಗೆಟು, ಯಾವುದು ಮೇಲ್ಗಡೆ ಇರೋ ಬ್ಲೂ ಲೈನು ಕ್ಲೋಸ್ ಆಯಿತಾ? ಕ್ಲೋಸ್ ಆಗಲಿಲ್ಲ. ಇನ್ನು ವೆಯ್ಟ್ ಮಾಡಿ.
ಟ್ರೇಡ್ ಸಿಗೋವರೆಗೂ ವೆಯ್ಟ್ ಮಾಡ್ದೇ ನೀವು ಟ್ರೇಡ್ ತೊಗೊಂಡ್ರೆ ನೀವು 100% ನೀವು ಕಾನ್ಫಿಡೆನ್ಸ್ ಇಲ್ದೇ ನೀವು ಲಾಸಲ್ಲಿ ಎಕ್ಸಿಟ್ ಆಯ್ತೀರಾ. ಪ್ರಾಫಿಟ್ ಆಗಬೇಕಾ ನಿಮಗೆ? ಆಗಬೇಕಾ? ಮಿನಿಮಮ್ ನಿಮ್ಮದು ₹1 ಲಾಸ್ಗೆ ₹2 ಯಾವಾಗೂ ₹1 ಲಾಸ್ ಕೊಡಿ. ನಂದು ಹೆವಿ ಸ್ಟಾಪ್ ಲಾಸ್ ಇಟ್ಟಾಯ್ತದೆ. ದಿನಕ್ಕೆ 3 ಟ್ರೇಡ್ ಅಂತ ಅಂದ್ಕೊಂಡಿದ್ದೀನಿ. 3 ಟ್ರೇಡಲ್ಲಿ 1 ಟ್ರೇಡ್ ಅಂತೂ ಸ್ಟಾಪ್ ಲಾಸ್ ಇಟ್ಟಾಗೆ ಆಯ್ತದೆ. ನೋಡಿ, ಕೆಲವರೆಲ್ಲ ಏನು ಮಾಡ್ತಾರೆ, ಈ ಕ್ಯಾಂಡ್ಲ್ ಇನ್ನೂ ಕ್ಲೋಸ್ ಆಗಿರೋದು, ಕ್ಯಾಂಡ್ಲು ಮುಗಿಯೋವರೆಗೂ ಇನ್ನೂ 6 ನಿಮಿಷ ಟೈಮ್ ಐತೆ, ಕ್ಲೋಸ್ ಆಗೋಯ್ತಲ್ಲ ಅಂದ್ಬಿಟ್ಟು ಸಡನ್ನಾಗಿ ಎಂಟ್ರಿ ತೊಗೊಬಿಡೋದು. ಇಷ್ಟು ಕೆಳಗಡೆ ಬಿದ್ದ ತಕ್ಷಣ ಎಕ್ಸಿಟ್ ಆಗ್ಬಿಡೋದು. ಇಲ್ಲ ಕೆಳಗಡೆ ಪುಟ್ ಸೈಡ್ ಮೂವ್ ಆಯ್ತದೆ ಇರು ಅಂದ್ಬಿಟ್ಟು ಈಗ ಪುಟ್ ಸೈಡ್ ತೊಗೊಬಿಡೋದು. ಅದು ಮತ್ತೆ ಮೇಲಕ್ಕೆ ಹೋಯ್ತದೆ. ಆವಾಗ ಈತಗೆ ಕಾಲ್ ಸೈಡಲ್ಲೂ ಮೈನಸ್ಸು, ಈತಗೆ ಪುಟ್ ಸೈಡಲ್ಲೂ ಮೈನಸ್ಸು. ಓವರಾಲು ನಿಮ್ಮ ಅಕೌಂಟ್ 0. ಇಷ್ಟೇ ಆಗೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಯಾವ್ದಾರ ಒಂದು ಸೈಡ್ಗೆ ಸ್ಟಾರ್ಟಿಂಗ್, ಇವಾಗ ನಾನು 100ಕ್ಕೆ 99 ಟ್ರೇಡು ಪುಟ್ ಸೈಡ್ಗೆ ತೊಗೊಳ್ಳೋದು. 1 ಟ್ರೇಡ್ 2 ಟ್ರೇಡು ಅದು ಫುಲ್ಲು ಕನ್ವೆನ್ಷನ್ ಇದ್ದು, ಇರಪ್ಪ ಇದು ಮೂವ್ ಆಗೇ ಆಯ್ತದೆ ಅಂತ ಕನ್ವಿನ್ಷನ್ ಇದ್ದಾಗ ಮಾತ್ರ ಕಾಲ್ ಸೈಡ್ ತೊಗೊಳ್ಳೋದು. ಈ ಥರ ಕನ್ಸಲ್ಟೇಷನ್ ಆಗಿ ಅಪ್ ಸೈಡ್ ಮೂವ್ ಆದ್ರೂ ಹಂಗೆ ಮೂವ್ ಆಯ್ತದೆ, ಡೌನ್ ಸೈಡ್ ಮೂವ್ ಆದ್ರೂ ಹಂಗೆ ಮೂವ್ ಆಯ್ತದೆ. ಮಾರ್ಕೆಟ್ ಯಾವಾಗೂ ಒಂದೇ ಕಡೆ ಇರಲ್ಲ. ಯಾವಾಗಲೂ ಒಂದೇ ಕಡೆ ಇರಲ್ಲ. ಮಾರ್ಕೆಟು ಪುಟ್ ಸೈಡ್ವರೆಗೂ ದುಡ್ಡು ಕೊಡ್ತದೆ, ಕಾಲ್ ಸೈಡ್ವರೆಗೂ ದುಡ್ಡು ಕೊಡ್ತದೆ, ಸೈಡ್ ವೇಸ್ವರೆಗೂ ದುಡ್ಡು ಕೊಡ್ತದೆ. ಓವರಾಲ್ ನೀವು ಟ್ರೇಡ್ ಮಾಡಿದಾಗ ನೀವು ಯಾವ ಸೈಡ್ ಇರ್ತೀರ, ನೀವು ಯಾವ ಸೈಡ್ ಟ್ರೇಡ್ ಮಾಡ್ತಾ ಇರ್ತೀರ ಆವಾಗ ದುಡ್ಡು ಕೊಡ್ತದೆ. ನೀವು ಅಪ್ ಸೈಡ್ಗೂ ತೊಗೊಳ್ಳೋದು, ಡೌನ್ ಸೈಡ್ಗೂ ತೊಗೊಳ್ಳೋದು, ಸೈಡ್ ವೇಸ್ಗೂ ತೊಗೊಳ್ಳೋದು, ಈ ಥರ ಮಾಡಿದಾಗೆ ನಿಮ್ಮ ಅಕೌಂಟು 0 ಆಯ್ತದೆ. ಒಂದು ಸಲ ಆಗ್ಬೋದು. ನೀವು ಕಲ್ತ್ಕೋಬೇಕಾ? ಒಂದು ₹10,000 ಟ್ರೈ ಮಾಡಿ. ₹10,000 ಮೇಲೆ ಮಿನಿಮಮ್ ಒಂದು ಲಾಟ್ ಇವಾಗ ₹100 ಅಂತಂದ್ರೂ ₹6,500 ಆಯ್ತದೆ. ನೀವು ₹10,000 ದಿನಕ್ಕೆ ₹200 ಲಾಸು, ₹500 ಪ್ರಾಫಿಟ್ಟು. ಈ ಥರ ಟ್ರೈ ಮಾಡಿ. ನೀವು ಓವರಾಲ್ ಪ್ರಾಫಿಟಬಲಾಗೇ ಇರ್ತೀರ. ಒಂದು ಲಾಟಲ್ಲೇ ಮಾಡಿ ನೀವು ಪ್ರಾಫಿಟಬಲ್ ಆಗಿರಬೇಕು ಅಂದರೆ. ಒಂದು ಸಿಂಪಲ್ ಲಾಜಿಕ್ ಹೇಳ್ಬಿಡ್ಲಾ? ಬೆಳಿಗ್ಗೆ ಒಂದು ಟೈಮ್ ಇಟ್ಕೊಳ್ಳಿ. ಬೆಳಿಗ್ಗೆ 9:27 ಅಂತ ನೆನ್ಕೊಳ್ಳಿ. 9:27 ಐ ಲೋ ಮಾರ್ಕ್ ಮಾಡ್ಕೊಳ್ಳಿ. ಐ ಲೋ ಮಾರ್ಕ್ ಮಾಡಿಕೊಂಡು, ಯಾಕೆ 9:15 ಹೇಳ್ತಾರೆ, 9:15 ಹೇಳ್ತಾರೆ, 9:20 ಹೇಳ್ತಾರೆ, ನಾನು 27 ಹೇಳ್ತೀನಿ. ನೀವು ಯಾವುದಾರ ಒಂದು ರ್ಯಾಂಡಮ್ ಟೈಮು ಆ ಟೈಮ್ ಇಟ್ಕೊಳ್ಳಿ. ಆ ಟೈಮ್ ಇಟ್ಕೊಂಡು ಯಾವುದಾದ್ರು ಒಂದು ಸ್ಟಾಕ್ಸ್, ಈಗ ರಿಲಯನ್ಸ್ ಅಂದ್ಕೊಳ್ಳಿ, ರಿಲಯನ್ಸ್ ಸ್ಟಾಕ್ಸ್ನ ಡೈಲಿ 9:27ಕ್ಕೆ ಅಪ್ ಸೈಡ್ ಹೋಯ್ತದೆ ಅಂತ ಡೈಲಿ ನಿಮ್ಮದು ಲಾಸು ₹2 ಅಂದ್ಕೊಳ್ಳಿ, ಲಾಭ ₹4 ಅಂದ್ಕೊಳ್ಳಿ. ಈ ಥರ ನೀವು ಕಂಟಿನ್ಯೂಸ್ಲಿ ರಿಲಯನ್ಸಲ್ಲಿ ಟ್ರೇಡ್ ಮಾಡ್ಕೊಬನ್ನಿ. ನೀವು ಓವರಾಲು ನೋಡಿ, ಅದು ಮ್ಯಾಜಿಕ್ ನೋಡಿ, ಹಂಗಿರ್ತದೆ. ರಿಲಯನ್ಸು ಅಂತಲ್ಲ, ನೀವು ಯಾವುದ್ರಲ್ಲಿ ಮಾಡಿದ್ರು ಒಂದೇ ಸ್ಟಾಕಲ್ಲಿ 1 ತಿಂಗಳು ಮಾಡ್ತೀನಿ, 1 ವರ್ಷ ಮಾಡ್ತೀನಿ, 1 ವರ್ಷಕ್ಕಾಗೋಷ್ಟು ದುಡ್ಡು ನನಗೆ ಬೇಕು ಅನ್ನೋ ಮೆಂಟಾಲಿಟಿಲಿ ನೀವೇನಾದರೂ ಟ್ರೇಡಿಂಗ್ ಮಾಡಿದ್ರೆ ನೀವು ಓವರಾಲ್ ಪ್ರಾಫಿಟಬಲ್ ಆಗಿರ್ತೀರಾ. ಇದಕ್ಕೆ 100ಗೆ 200%. ನೀವು ಆಮೇಲೆ ಸ್ಟ್ರಾಟಜಿ ಹುಡುಕಿ. ಫಸ್ಟು ಮೆಂಟಾಲಿಟಿ ಕರೆಕ್ಟಾಗಿ ಮಾಡ್ಕೊಳ್ಳಿ, ಸೈಕಾಲಜಿ ಕರೆಕ್ಟಾಗಿ ಮಾಡಿಕೊಳ್ಳಿ, ರಿಸ್ಕ್ ರಿವಾರ್ಡ್ ಕರೆಕ್ಟಾಗಿ ಮಾಡಿಕೊಳ್ಳಿ. ನೀವು ಇವತ್ತು ಒಂದೇ ದಿನ ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು ₹1,00,000 ಹಾಕ್ಬಿಡೋದು, ನಾಳಕ್ಕೆ ಅದು 0 ಆಗ್ಬಿಡ್ತದೆ. ಅದು ನೀವು ಒಂದು ಟ್ರೇಡ್ ಸಕ್ಸಸ್ ಆದರೆ ಪರವಾಗಿಲ್ಲ, ನೆಕ್ಸ್ಟ್ ಟ್ರೇಡ್ ಮಾಡೋಕ್ಕೆ ದುಡ್ಡಿರಲ್ಲ. ನೆಕ್ಸ್ಟ್ ಟ್ರೇಡ್ ಮಾಡೋಕ್ಕೆ ಭಯ ಆಯ್ತಾ ಇರ್ತದೆ ನಿಮಗೆ. ನಮ್ಮ ಸ್ನೇಹಿತರು ಪಾಪ ಸುಮಾರು ಜನ ಅವರೇ, 1,00,000 ಕಳ್ಕೊಂಡೆ, 2,00,000 ಕಳ್ಕೊಂಡೆ, 5,00,000 ಕಳ್ಕೊಂಡೆ. ನಾನು ಸ್ಟಾರ್ಟಿಂಗಲ್ಲಿ ಒಂದೇ ದಿನಕ್ಕೆ 40,000 ಕಳ್ಕೊಂಡಿದ್ದೆ. ಅದಾದಮೇಲೆ ಪಾಠ ಕಲಿತು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಂಡು ಇವಾಗ ನಾನು ಟ್ರೇಡ್ ಮಾಡ್ತಾಯಿದ್ದೀನಿ. ಈ ಥರ ಟ್ರೇಡಿಂಗು ನೋಡಿ. 5 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಪುಟ್ ಸೈಡ್ಗೆ ನಾನು ಎಂಟ್ರಿ ಸಿಗ್ತದೆ ನೋಡ್ತೀನಿ. ಕ್ಲೋಸ್ ಆಯ್ತದೆ ನೋಡಿ. ಅದ್ರ ಮೇಲೆ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತಂದದ್ದು ಅದಕ್ಕೇ. ಈ ಕೆಳಗಡೆ ಲೈನು ಕ್ಲೋಸ್ ಆಗಬೇಕು, ಕೆಳಗಡೆ ಪಿಂಕ್ ಲೈನು ಕ್ಲೋಸ್ ಆಗಬೇಕು. ಪಾಪ ಕಾಲ್ ಸೈಡ್ ತೊಗೊಳ್ಬೋದು. ಇದು ಕ್ಲೋಸ್ ಆಗಲೇ ಇಲ್ಲ ಕ್ಯಾಂಡ್ಲು, ಇನ್ನೂ ಮೇಲೆ ಐತೆ. ಇಷ್ಟಕ್ಕೆ ತೊಗೊಬಿಡ್ತಾರೆ ಎಂಟ್ರಿ. ತೊಗೊಬಿಟ್ಟು ಇವಾಗ ಪುಟ್ ಸೈಡ್ ತೊಗೊಬಿಡ್ತಾರೆ, ಸಡನ್ನಾಗಿ ಪುಟ್ ಸೈಡ್. ಈಗ ಮತ್ತೆ ಮೇಲಕ್ಕೆ ಹೋಗ್ಬಿಡ್ತದೆ ಅದು. ಈ ಥರ ಸ್ನೇಹಿತರೆ ಹಾಳಾಗೋದು. ಟ್ರೇಡಿಂಗಲ್ಲಿ ಸೈಕಾಲಜಿ ಚೆನ್ನಾಗಿ ಮಾಡಿಕೊಳ್ಳಿ. ಸೈಕಾಲಜಿ ಚೆನ್ನಾಗಿದ್ದರೆ ಮಾತ್ರ ನೀವು ಓವರಾಲ್ ಪ್ರಾಫಿಟಬಲ್ ಆಗ್ಬೋದು. ಇಲ್ಲ ಅಂದರೆ ನೀವು 100ಗೆ 200% ನಿಮ್ಮ ದುಡ್ಡು ಹೋಯ್ತದೆ. 95% ಜನ ದುಡ್ಡನ್ನ ಕಳ್ಕೊತಾರೆ. ನೋಡಿ, ಕಾಲ್ ಸೈಡ್ ನೋಡಿ, ಪುಟ್ ಸೈಡ್ಗೆ ಬರ್ತದೆ, ಕಾಲ್ ಸೈಡ್ಗೆ ಹೋಯ್ತದೆ. ಓವರಾಲ್ ಏನಂದರೆ ಈ ಪಿಂಕ್ ಲೈನ್ ಮೇಲೆ ಕ್ಲೋಸ್ ಆಯಿತಾ, ಇನ್ನೂ 2 ನಿಮಿಷ ಟೈಮ್ ಐತೆ, ಕ್ಲೋಸ್ ಆಯಿತಾ, ನೀವು ಎಂಟ್ರಿ ತೊಗೊಳ್ಳಿ.
ಆದರೆ ಈ ಕ್ಯಾಂಡ್ಲೇ ಕ್ಲೋಸ್ ಆಗಬೇಕು. ಇಲ್ಲ ನೀವು ಕ್ಲೋಸ್ ಆಗೋಗ್ಬೋದು ಅಂತ ಕಲ್ಪನೆಯಲ್ಲಿ ತೊಗೊಂಡ್ರೆ ನಿಮ್ಮ ದುಡ್ಡು ಹೋಯ್ತು. ಕ್ಲೋಸ್ ಆಗೋವರೆಗೂ ಟೈಮ್ ಕೊಡಿ ಅದಕ್ಕೆ. ಕ್ಲೋಸ್ ಆಗಲಿಲ್ಲ, ಇನ್ನೂ 2 ನಿಮಿಷ ಟೈಮ್ ಐತೆ. ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಟ್ರೇಡಿಂಗಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟು, ಸೈಕಾಲಜಿ ಕರೆಕ್ಟಾಗಿಲ್ಲ ಅನ್ನೋರು ದಯವಿಟ್ಟು ಟ್ರೇಡಿಂಗ್ ಮಾಡಬೇಡಿ. ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ಹೇಳ್ತಾಯಿದ್ದೀನಿ. ನೀವು ಟ್ರೇಡಿಂಗಲ್ಲಿ ಓವರಾಲ್ ಪ್ರಾಫಿಟ್ ಮಾಡಬೇಕು ಅಂದರೆ ಮಿನಿಮಮ್ ಇಲ್ಲ ಅಂದ್ರೂ ಒಂದು 6 ತಿಂಗಳು ವರ್ಷ ಪೇಪರ್ ಟ್ರೇಡ್ ಮಾಡಿ. ಪೇಪರ್ ಟ್ರೇಡ್ ಮಾಡಾದಮೇಲೆ ನೀವು ಅದರಲ್ಲಿ ಪ್ರಾಫಿಟಬಲ್ ಆಗಿದ್ರೆ ರಿಯಲ್ ಟ್ರೇಡ್ ಮಾಡಿ. ಅದರಲ್ಲೇ ಪ್ರಾಫಿಟಬಲ್ ಆಗಲಿಲ್ಲ ಅಂದರೆ ನೀವು ಟ್ರೇಡಿಂಗ್ ಮಾಡಬೇಡಿ. ಟ್ರೇಡಿಂಗಲ್ಲಿ 95% ದುಡ್ಡು ಕಳ್ಕೊತಾರೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಟ್ರೇಡಿಂಗು ತುಂಬ ಸುಲಭ, ತುಂಬ ಈಸಿ ವೇಯಲ್ಲಿ ನಾನು ಹೇಳಿದ್ದೀನಿ. ಇವಾಗ ಈ ಥರ ಮಾಡಿದ್ರೆ ನೀವು ಸಕ್ಸಸ್ ಆಗೇ ಇದ್ದೀರಿ ಅಂತ. ಇದನ್ನು ಫಾಲೋ ಮಾಡಿ, ಜಾಸ್ತಿ ಬೇಡ, 1 ತಿಂಗಳು ಫಾಲೋ ಮಾಡಿ. ನಿಮ್ಮದು ಲಾಸು ₹1, ಲಾಭ ₹2. ನಿಮ್ಮದು 1 ಲಾಟಲ್ಲಿ ಮಾಡಿದ್ರೆ 1 ತಿಂಗಳು ಪೂರ್ತಿ ಒಂದೇ ಲಾಟಲ್ಲಿ ಮಾಡಿ. ಈ ಥರ ನೀವು ಮಾಡಿದ್ರೆ ನೀವು ನೋಡಿ, ಕ್ಲೋಸ್ ಆಗಲಿಲ್ಲ, ಮುಗೀತು. 12 ಗಂಟೆ ಟೈಮ್ ಆಯಿತು, ಕ್ಲೋಸ್ ಆಗಲಿಲ್ಲ. ಯಾವಾಗ ಕ್ಲೋಸ್ ಆಯ್ತದೆ ಆವಾಗಲೇ ಎಂಟ್ರಿ. ಇವಾಗ ನೋಡಿ, ಅದು ಒಂಚೂರು ಕೆಳಗಡೆ ಬಂತು ಅಂತ ಅಂದೇಟಿಗೆ ಪುಟ್ ಸೈಡ್ಗೆ, ಒಂಚೂರು ಮೇಲೆ ಹೋಯ್ತು ಅಂದರೆ ಕಾಲ್ ಸೈಡ್ಗೆ. ಈ ಥರ ತಗೊಂಡು ಎಲ್ಲ ಅಧ್ವಾನ ಆಗ್ಬಿಡ್ತಾರೆ. ಈ ಥರ ಸೈಡ್ ವೇಸ್ ಮಾರ್ಕೆಟಲ್ಲಿ ತುಂಬ ಜನ ಲಾಸ್ ಆಗ್ಬಿಡ್ತಾರೆ. ಇನ್ನೂ 15 ಮಿನಿಟ್ಸ್ ಕಾಯಬೇಕಲ್ಲಪ್ಪ. ಕಾಯಬೇಕು. ದುಡ್ಡು ಮಾಡೋದು ಸುಲಭ ಅಲ್ಲ. ಹೊರಟಾಯ್ತು, ಹೋಗ್ಲಿ ಬಿಡಿ ಸ್ನೇಹಿತರೆ. ಮಾರ್ಕೆಟ್ ಎಲ್ಲೂ ಹೋಗಲ್ಲ. ಇವತ್ತೊಂದೇ ದಿನ ಅಲ್ಲ, ನಾಳೆ ಇರ್ತದೆ, ನಾಳಿದ್ದಿರ್ತದೆ. ನೀವು ಸತ್ತೋದ್ರೂ ಮಾರ್ಕೆಟ್ ಇರ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಂಡು ನೀವು ಟ್ರೇಡಿಂಗ್ ಮಾಡ್ತಾಯಿದ್ರೆ ಇದನ್ನೆಲ್ಲ ಅಳವಡಿಸ್ಕೊಳ್ಳಿ. ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ 100ಗೆ 200% ನೀವು ದುಡ್ಡು ಮಾಡೇ ಮಾಡ್ತೀರಾ. ಇಲ್ಲ ಅಂದರೆ 100ಗೆ 200% ನೀವು ದುಡ್ಡು ಕಳ್ಕೊತೀರಾ. ಇದನ್ನು ನಾನು ಹೇಳ್ತಾಯಿದ್ದೀನಿ. ನಿಮ್ಮ ಸೈಕಾಲಜಿ ಬೆಟರ್ ಮಾಡ್ಕೊಳ್ಳಿ. ಸೈಕಾಲಜಿ ರಿಸ್ಕ್ ರಿವಾರ್ಡು ಕರೆಕ್ಟಾಗಿ ಇಟ್ಕೊಳ್ಳಿ. ₹1 ಲಾಸು, ₹2 ಲಾಭ. 1 ಲಾಟಲ್ಲಿ 1 ವರ್ಷ ಪೂರ್ತಿ ಮಾಡ್ತೀನಿ. ಓವರಾಲ್ ಪ್ರಾಫಿಟಬಲ್ ಆಗಿದ್ದೀನ, 2 ಲಾಟಲ್ಲಿ ಮಾಡ್ತೀನಿ. ಆಮೇಲೆ ಫುಲ್ಲು ಕಾನ್ಫಿಡೆನ್ಸ್ ಬಿಲ್ಡ್ ಆದಮೇಲೆ ನೀವು 3 ಲಾಟು, 5 ಲಾಟು ನಿಮಗೆ ಗೊತ್ತಾಗ್ಬಿಡ್ತದೆ. ನಾನು ಪ್ರಾಫಿಟಬಲ್ ಆಗಿದ್ದೀನಿ, ನನಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ. ನಿಮಗೆ ಬಂದಮೇಲೆ ನೀವೇ ವೆಯ್ಟ್ ಮಾಡ್ತೀರ. ಈ ಟ್ರೇಡಿಂಗ್ ತೊಗೋಬೇಕು. ಒಂದು ಪ್ರೈಸ್ ಆ್ಯಕ್ಷನ್ನು, ಒಂದು ಇಂಡಿಕೇಟರು ಎಲ್ಲ ವರ್ಕ್ ಆಯ್ತವೆ. ಬಟ್ ನಿಮ್ಮ ಸೈಕಾಲಜಿ ಕರೆಕ್ಟಾಗಿರಬೇಕು. ನಿಮ್ಮ ಸೈಕಾಲಜಿ ಕರೆಕ್ಟಾಗಿದೆ, 100ಗೆ 200% ವರ್ಕ್ ಆಗೇ ಆಯ್ತದೆ. ಇಷ್ಟೇ. ಸರಿ ಸ್ನೇಹಿತರೆ, ಆಯಿತು. ಓಕೆ, ಬಾಯ್. ಇದು ನಮ್ಮದು ಟ್ರೇಡ್ ಸಿಗಲ್ಲ ಅನ್ನಿಸ್ತದೆ. ನಾನು ಪುಟ್ ಸೈಡ್ಗೆ ಟ್ರೇಡು ಯಾವಾಗೂ ಟ್ರೈ ಮಾಡೋದು. ಇದು ಕಾಲ್ ಸೈಡ್ ಮೂವ್ ಆಯ್ತದೆ. ನಾನು ಸ್ವಲ್ಪ ಕೆಲಸ ಇದೆ ಹೊರಗಡೆ, ನಾವು ಹೋಗಬೇಕು, ಕಲೆಕ್ಷನ್ ಮಾಡಬೇಕು. ಓಕೆ ಸ್ನೇಹಿತರೆ, ಓಕೆ, ಬಾಯ್.